श्रीगुरुभ्यो नमः हरिः ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौरशश्चैव चवनो जवनो भृगुः शवनकोष्ठादशश्चेति ज्योतिश्शास्त्रप्रवर्तकाः नमो ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ನೋಡಿ, ಉತ್ತರ ನಕ್ಷತ್ರ 2, 3, 4ನೇ ಪಾದ, ಹಾಗೆ ಹಸ್ತ ನಕ್ಷತ್ರ 1, 2, 3, 4ನೇ ಪಾದ, ಚಿತ್ತಾ ನಕ್ಷತ್ರ 1, 2ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಇದು ನಾವು ಹೇಳುವಂಥದ್ದು ಗೋಚಾರ ಫಲ ಅಂಥೇಳಿ. ನಿಮ್ಮ ಜಾತಕದ ಮೇಲೆ, ದಶಾಭಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂಥ ಒಂದು ತೀರ್ಮಾನ ಹೇಳುವಂಥದ್ದಲ್ಲ. ಯಾಕಂದರೆ ಎಷ್ಟೋ ಸಲ ನಾವು ಗೋಚಾರ ಫಲ ಹೇಳ್ತಾ ಇರ್ತೇವೆ, ಇದು ಕೆಲವೊಂದಷ್ಟು ಅಂಶಗಳು ನಿಮಗೆ ಆಗ್ತದೆ. ಹಾಗಾಗಿ ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, ರಾಶಿಯಲ್ಲಿ ರವಿ ಬಹಳ ಒಳ್ಳೆಯದಾದಂಥದ್ದು, 2ನೇ ರಾಶಿಯಲ್ಲಿ ಬುಧ ಮತ್ತು ಶುಕ್ರರು, ಹಾಗೆ 6ನೇ ರಾಶಿಯಲ್ಲಿ ರಾಹು, 7ನೇ ರಾಶಿಯಲ್ಲಿ ಶನೇಶ್ಚರ, ಏಕಾದಶ ರಾಶಿಯಲ್ಲಿ ಗುರು ಕುಜನ ಜೊತೆಗಿದ್ದಾನೆ, 12ನೇ ರಾಶಿಯಲ್ಲಿ ಕೇತು. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ಇನ್ನು ನೋಡಿದ್ದು ಶ್ರಾವಣ ಮಾಸದ ಕೊನೆಯ ಹಂತ ಈ ತಿಂಗಳು ಅಂತಂದರೆ, ಹಾಗಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ವಿಶೇಷವಾಗಿ 1ನೇ ತಾರೀಕಿಗೆ ಮಂಗಳಗೌರಿ ವ್ರತ. ಈ ಮಂಗಳಗೌರಿ ವ್ರತವನ್ನು ಪ್ರತಿ ಮಂಗಳವಾರವೂ ಕೂಡ ಶ್ರಾವಣ ಮಾಸದಲ್ಲಿ ಮಾಡ್ತೇವೆ. ಹಾಗೆ 4ನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ, 5ನೇ ತಾರೀಕಿಗೆ ಕೊನೆಯ ಶ್ರಾವಣ ಶನಿವಾರ, 7ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, ಹಾಗೆ 11ನೇ ತಾರೀಕಿಗೆ ಬೆನಕನ ಅಮಾವಾಸ್ಯೆ. ಬಹಳ ಮುಖ್ಯವಾಗಿ ಗಮನಿಸಬೇಕು, ಬೆನಕನ ಅಮಾವಾಸ್ಯೆ. ಹಾಗೆ 12ನೇ ತಾರೀಕಿಗೆ ಚಂದ್ರ ದರ್ಶನ. 12ನೇ ತಾರೀಕಿಂದ ಭಾದ್ರಪದ ಮಾಸ ಆರಂಭವಾಗುತ್ತೆ. ಗಣೇಶನ ಹಬ್ಬ, ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. 14ನೇ ತಾರೀಕಿಗೆ ದೊಡ್ಡದಾದಂತಹ ಗೌರಿ ಗಣೇಶನ ವ್ರತ, ಇದು ಬಹಳ ಮುಖ್ಯವಾಗಿ. 15 ಋಷಿ ಪಂಚಮಿ ಇದೆ. ಹಾಗೆ 17ನೇ ತಾರೀಕಿಗೆ ಪುನಃ ಸಂಕ್ರಾಂತಿ, ಕನ್ಯಾ ಸಂಕ್ರಾಂತಿಯೂ ಕೂಡ ಇದೆ. 24 ಮಹಾಪ್ರದೋಷ, 25, 26 ಅನಂತ ಪದ್ಮನಾಭ ವ್ರತ, ಬಹಳ ಮುಖ್ಯವಾಗಿ ಅನಂತನ ಹುಣ್ಣಿಮೆ, ಹೀಗೆಲ್ಲ ಇದೆ. ಹಾಗೆ 27ನೇ ತಾರೀಕಿಂದ ವಿಶೇಷವಾಗಿ ಪಿತೃಪಕ್ಷ ಅಂತೇಳಿ ಬರುತ್ತೆ. ಪಿತೃಪಕ್ಷದಲ್ಲಿ ನಿಮ್ಗೆ ಗೊತ್ತಿದೆ, ಧಾರ್ಮಿಕವಾದಂತಹ ಪೂಜೆ ಪುನಸ್ಕಾರಗಳನ್ನು ಕಡಿಮೆಯಾಗಿ ಮಾಡುವಂಥದ್ದು, ಪಿತೃಗಳ ಸಂಬಂಧವಾದಂತಹ ಆಚರಣೆಗಳನ್ನು ಬಹಳ ಮುಖ್ಯವಾಗಿ ಮಾಡ್ತೇವೆ ಎಂಬುದು ಗೊತ್ತಿದೆ ನಿಮಗೆ. ಹಾಗೆ ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ಯಾಕಂದರೆ ಕನ್ಯಾ ರಾಶಿಯವರು ಏನಾದರೂ ಈ ತಿಂಗಳಲ್ಲಿ ಲಾಭದಾಯಕವಾದಂಥ ಅಂಶ ಇದೆಯಾ ಎಂಬುದನ್ನು ಕೂಡ ವಿಡಿಯೋ ಕೊನೆಯಲ್ಲಿ ಗಮನಿಸೋಣ, ನೋಡೋಣ. ನೋಡಿ, ಕನ್ಯಾ ರಾಶಿಯವರಿಗೆ ಒಂದು ಹಂತಕ್ಕೆ ಸಪ್ತಮದಲ್ಲಿ ಶನೇಶ್ವರನು ಮತ್ತು ರಾಶಿಯಲ್ಲಿ ರವಿ, ಶನಿ ಮತ್ತು ರವಿಯ ಪರಸ್ಪರ ದೃಷ್ಟಿ ಈ ತಿಂಗಳಲ್ಲಿ. ಹಾಗಾಗಿ ಒಂದು ಹಂತಕ್ಕೆ ಬಹಳಷ್ಟು ನಿಧಾನವಾಗಿ ಮಂದಗತಿಯಾಗಿ ಕೆಲಸ ಕಾರ್ಯಗಳಾಗ್ತಾ ಇದೆ. ಇವತ್ತಾಗೋದು ನಾಳೆಗಾಗುತ್ತೆ, ನಾಳೆಗಾಗೋದು ನಾಡಿದ್ದಾಗುತ್ತೆ. ಹೀಗೆ ಕೆಲಸಗಳು ಪುನಃ 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 ನಿಧಾನಾಗಿ ಕೆಲಸ ಕಾರ್ಯಗಳಾಗ್ತಾ ಇದೆ. ಕೆಲಸ ಆಗ್ತಾ ಇಲ್ವಾ ಅಂತ ಹೇಳಿದ್ರೆ ಖಂಡಿತವಾಗೂ ಕೆಲಸ ಆಗ್ತಾ ಇದೆ ನಿಮಗೆ. ಯಾಕಂದರೆ ಏಕಾದಶದಲ್ಲಿ ಗುರು ಭಗವಂತ ಇದ್ದಾನೆ. ಹಾಗಾಗಿ ಗುರು ನಿಮಗೆ ಒಳ್ಳೆ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾ ಇದ್ದಾನೆ. ಒಂದು ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾದಂಥ ಅವಕಾಶಗಳು, ವಿವಾಹಾದಿ ಮಂಗಲ ಕಾರ್ಯಗಳಾಗ್ತಾ ಇರುವಂಥದ್ದು, ಹೀಗೆಲ್ಲ ನಿಮಗೆ ನಡೀತಾ ಇದೆ. ಆದರೆ ವಿಳಂಬ, ಈ ತಿಂಗಳಾಗೋದು ಮುಂದೊಂದು ತಿಂಗಳ ಯಾವುದೋ ಒಂದು ಅನಿಸ್ಕೊಳ್ತಾ ಇರ್ತೀರಿ. ಅಷ್ಟೊತ್ತಿಗೆ ಯಾವುದೋ ಒಂದು ಪಿತೃಪಕ್ಷ ಬರುತ್ತೆ, ಒಂದು ಆಷಾಢ ಮಾಸ ಬರುತ್ತೆ. ಹೀಗೆ ಒಂದು ಮುಂದೆ 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 ಹೋಗ್ತಾ ಇರ್ತದೆ. ಇಂಥ ಒಂದು ಪರಿಸ್ಥಿತಿ ಆಗ್ತಾ ಇದೆ. ಹಾಗಾಗಿ ಏನೇನು ಶುಭವಾದಂಥ ಅವಕಾಶಗಳು ಎಂಬುದನ್ನು ಗಮನಿಸೋಣ. ನೋಡಿ, ರಾಶಿಯಲ್ಲಿರುವಂತಹ ರವಿಯು ಗೌರ್ಮೆಂಟಿನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ಬಹಳ ಒಳ್ಳೆಯದು. ಮತ್ತು ಖರ್ಚು ಜಾಸ್ತಿ ಆಗ್ತಾ ಇದೆಯಲ್ವ, ಖರ್ಚನ್ನು ಭಗವಂತ ನಿಲ್ಲಿಸ್ತಾನೆ. ಒಳ್ಳೆ ರೀತಿಯಾದಂಥ ಖರ್ಚಾಗುವಂಥದ್ದು, ಒಳ್ಳೆ ರೀತಿಯಾಗಿ ಹೂಡಿಕೆ ಮಾಡುವಂಥದ್ದು, ಒಳ್ಳೆ ರೀತಿಯಾದಂಥ ಮನಸ್ಥಿತಿ ಬರುವಂಥದ್ದು ಆಗುತ್ತೆ. ವ್ಯಯಾಧಿಪತಿ ರಾಶಿಯಲ್ಲಿದ್ದರೆ, ವ್ಯಯ ಅಂತಂದರೆ ಖರ್ಚಿನ ಭಾವ, ಆ ಖರ್ಚಾಗೋದು ಸ್ವಲ್ಪ ಕಡಿಮೆ ಆಗುತ್ತೆ. ಎಷ್ಟೆಷ್ಟೋ ಸಲ ನಮಗೆ ಬೇಡದೇ ಇದ್ದದಕ್ಕೆ ಬಹಳಷ್ಟು ಖರ್ಚಾಗಿ ಹೋಗ್ತದೆ ಅಲ್ವಾ. ಉದಾಹರಣೆಗೆ ನೋಡಿ, ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ಪ್ರಯಾಣ ಮಾಡ್ತೇವೆ. ಹೋದಾಗ ಏನೋ ದೇವರ ದರ್ಶನ ಮಾಡಿ ಅಲ್ಲೊಂದು ಸೇವೆ ಮಾಡಿಸೋಣ ಅಂದರೆ ನಮಗೆ ಕಷ್ಟ. ಹೋಗುವಾಗೆ ಬಹಳ ಮೊತ್ತದ ಹಣಕಾಸು ಬೇಕಾಗುತ್ತೆ, ಅಲ್ಲಿ ವಸತಿಗೆ ಬೇರೆ ಬೇರೆ ಅದಕ್ಕೆ ಬಹಳ ಮೊತ್ತದ ಹಣ ಬೇಕಾಗುತ್ತೆ. ಕೊನೆಗೆ ನಾವು ದೇವಸ್ಥಾನದಲ್ಲಿ ದೇವರ ಹುಂಡಿಗೆ ಹಾಕಲಿಕ್ಕೋ ಅಥವಾ ದೇವರಿಗೇನೋ ಸೇವೆ ಮಾಡಲಿಕ್ಕೆ ಬಹಳ ಕಂಜೂಸಿತನ ಮಾಡುವಂಥ ಪರಿಸ್ಥಿತಿ ಆಗೋಗ್ತದೆ. ಹಾಗಾಗಿ ಜೀವನದಲ್ಲಿ ಕೆಲವೊಂದಷ್ಟು ಬೇಡದೇ ಇರುವಂತಹ ಖರ್ಚುಗಳೇ ಜಾಸ್ತಿ ಆಗುತ್ತೆ. ಆದರೆ ಈ ತಿಂಗಳಲ್ಲಿ ಬೇಡದೇ ಇರುವಂತಹ ಖರ್ಚುಗಳು ಕಡಿಮೆಯಾಗಿ ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕೋ, ಒಳ್ಳೆಯದಕ್ಕೆ ಎಲ್ಲೆಲ್ಲಿ ಹಾಕಬೇಕೋ ನೋಡಿ. ಬಹಳ ಮುಖ್ಯವಾಗಿ ದೇವತಾ ಆರಾಧನೆ, ಜಪ, ಪ್ರಾರ್ಥನೆ, ನಮಸ್ಕಾರ, ಸ್ತೋತ್ರಗಳು, ಇವು ಕೂಡ ಒಂದು ಹಂತಕ್ಕೆ ನಮ್ಮ ಪುಣ್ಯದ ಇನ್ವೆಸ್ಟ್ಮೆಂಟೇ. ನಮ್ಮ ಪುಣ್ಯವನ್ನು ನಿರಂತರವಾಗಿ ಬೆಳೆಸ್ತಾ ಇರುವಂಥ ಕಲಶಗಳು. ಹಾಗಾಗಿ ಅದನ್ನು ಕೂಡ ಒಂದು ಹಂತಕ್ಕೆ ನಾವು ಮಾಡ್ತಾನೇ ಇರಬೇಕು. ಹಾಗಾಗಿ ಒಳ್ಳೆ ರೀತಿಯಾದಂಥ ಇನ್ವೆಸ್ಟ್ಮೆಂಟ್ ಆಗುತ್ತೆ.
ಹಾಗೆ ಎರಡನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಶುಕ್ರ 2ನೇ ರಾಶಿಯಲ್ಲಿದ್ದಾನೆ. ಸ್ವಲ್ಪ ಕಲೆ, ಸಾಹಿತ್ಯ, ಸಂಗೀತ ಮೊದಲಾದಂಥ ಕ್ಷೇತ್ರದಲ್ಲಿದ್ದವರಿಗೆ ಬಹಳ ಹೆಚ್ಚಿನದಾದಂಥ ಲಾಭಾಂಶಗಳು. ಮತ್ತು ಯಾರ್ಯಾರು ಚಿತ್ರಕಲೆ ಬರಿತಾ ಇದ್ದೀರೋ ಮತ್ತು ಪೇಂಟಿಂಗ್ ಮಾಡ್ತಾಯಿದ್ರು ಅಂಥವರಿಗೆಲ್ಲ ಬಹಳ ಈ ತಿಂಗಳಲ್ಲಿ ಬಹಳ ಒಳ್ಳೆ ರೀತಿಯಾದಂಥ ಅವಕಾಶಗಳು. ಮತ್ತು ಹೊರದೇಶದಿಂದ ಬೇಡಿಕೆ ಬರುತ್ತೆ, ಹೊರಗಡೆ ಇರುವಂಥ ವ್ಯಕ್ತಿಗಳಿಂದ ಬೇಡಿಕೆ ಬರುತ್ತೆ. ಯಾಕಂದರೆ ನಮಗೆ ಹೇಗೆ ಅಂತಂದರೆ ದೀಪದ ಬುಡಲಿ ಕತ್ತರೆ, ನಮ್ಮ ಜೊತೆಗೇ ಬಹಳ ಉತ್ತಮವಾದಂಥ ವ್ಯಕ್ತಿಗಳಿದ್ದರೂ ಕೂಡ ನಮಗದು ಗೊತ್ತಾಗೋದಿಲ್ಲ. ನಮ್ಮ ಜೀವನ ಹೇಗೆ ಅಂತಂದರೆ ನಾವೇ ಒಂಥರ ಯೋಚನೆ ಮಾಡ್ತಾ ಇರ್ತೇವೆ. ಹಾಗಾಗಿ ನಮಗೆ ಹೊರಗಡೆಗೆ ವ್ಯಕ್ತಿಗಳು ಹೇಳಿದ್ರೆ ಅದು ಚೆನ್ನಾಗಿದೆ, ಅದು ಅನುಕೂಲ ಅಂತ ಅನ್ನಿಸ್ತದೆ. ಹಾಗಾಗಿ ಹೊರಗಡೆಯಿಂದ ಬಹಳ ಬೇಡಿಕೆಗಳು ಕೂಡ ಬರ್ತದೆ. ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾದಂಥ ಅವಕಾಶಗಳು, ಸಮಯ ಎರಡೂ ಕೂಡ ಇದೆ ನಿಮ್ಗೆ. ಹಾಗಾಗಿ ಏನೂ ಚಿಂತೆ, ಟೆನ್ಷನ್ ಮಾಡಿಕೊಳ್ಳುವಂಥದ್ದು ಬೇಡ. ಮತ್ತು ನೋಡಿ, ಬುಧನು ಶುಕ್ರನ ಜೊತೆಗಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಹಣ ಕಳೆದು ಹೋಗಿರುವಂಥದ್ದು, ಇನ್ನೊಬ್ಬರಿಗೆ ಕೊಟ್ಟಿರುವಂಥದ್ದು, ಅಥವಾ ಹಣಕಾಸಿನ ವಿಷಯದಲ್ಲಿ ಎಲ್ಲೋ ಒಂದು ಕಡೆಗೆ ಲಾಭಾಂಶಗಳಾಗ್ತದೆ. ಇನ್ನು ಎಲ್ಲೋ ಒಂದು ಕಡೆ ಉದ್ಯೋಗ ಪ್ರಯತ್ನ ಮಾಡ್ತಾ ಇದ್ದಾನೆ, ಇಂಟ್ರ್ಯೂ ಹೋಗಿದ್ದಾನೆ, ಸೆಲೆಕ್ಟ್ ಆಗ್ತಾ ಇಲ್ಲ, ಏನು ಮಾಡಲಿ ಅಂತಂದರೆ ಈ ತಿಂಗಳಲ್ಲೆಲ್ಲೋ ಒಂದು ಕಡೆ ಉದ್ಯೋಗ ಕೂಡ ದಾರಿಗಳು, ಅವಕಾಶಗಳು ಕೂಡ ಸಿಗುವಂಥ ಚಾನ್ಸಸ್ ಇದೆ. ಷಷ್ಠರಾಶಿಯ ರಾಹು, ಜಾಸ್ತಿಯಾಗಿ ನೀವು ಕೆಲವೊಂದಷ್ಟು ಯೋಚನೆ ಮಾಡ್ತಾ ಇರ್ತೀರಿ. ಆ ಯೋಚನೆಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಕೆಲಸದ ಬಗ್ಗೆ ಜಾಸ್ತಿ ಗಮನ ಮಾಡಿ. ಈ ಕೆಲಸ ಮಾಡಿದ್ರೆ ಹೇಗೆ, ಮುಂದೆ ಯಾವ ಕೆಲಸ ಮಾಡಬೇಕು, ಹೇಗೆ ಮಾಡಿದ್ರೆ ಅನುಕೂಲ ಆಗುತ್ತೆ, ಈ ಕೆಲಸವನ್ನು ನಾವು ಮಾಡಿ ಮುಂದಕ್ಕೆ ಹೇಗೆ ಹೋಗಬೇಕು, ಹೀಗೆ ಇಂತಹ ಹಲವಾರು ಯೋಚನೆಯನ್ನು, ಹಲವಾರು ರೀತಿಯಾದಂತಹದ್ದನ್ನು ಮಾಡ್ತಾ ಹೋಗಿ. ಯಾಕಂದರೆ ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಸುಮ್ಮನೆ ಮಾಡಿದ್ದೇ ಮಾಡೋ ಅಂಥೇಳಿ ಮಾಡ್ತಾ ಇರ್ತೇವೆ. ಹಾಗೆಲ್ಲ ಹೊಸದಾದಂಥ ಕೆಲಸವನ್ನು ಹೇಗೆ ಮಾಡಲಿ, ಇವತ್ತು 1% ಚೇಂಜಸ್ ಮಾಡಿದ್ರೆ ನಾಳೆಗೆ ಹೇಗೆ ಆಗಬಹುದು. ಹೀಗೆ ಜೀವನದಲ್ಲಿ ಕೆಲವೊಂದಷ್ಟು ನಾವು ರೂಢಿ ಮಾಡ್ತಾ, ಕೆಲವೊಂದಷ್ಟು ಬೆಳೆಸ್ಕೊಳ್ತಾ, ಕೆಲವೊಂದಷ್ಟು ಒಳ್ಳೊಳ್ಳೆ ದಾರಿಗಳನ್ನು ನಾವು ತಿಳಿತಾ ಮಾಡ್ತಾ ಹೋಗಬೇಕು. ಆವಾಗ ಬಹಳ ಉತ್ತಮವಾದಂಥ ಅವಕಾಶಗಳು. ಯಾಕಂದರೆ ಜೀವನ ಆಳುವಂಥದ್ದು ಬಹಳ ವಿರಳವಾಗಿ ಬರುವಂಥದ್ದು. ಒಂದು ಕಡೆಗೆ ಗ್ರಂಥಗಳಲ್ಲಿ ಏನು ಹೇಳ್ತದೆ ಅಂತಂದರೆ ಎಲ್ಲವೂ ಕೂಡ ಅತ್ಯಲ್ಪವಾದಂಥದ್ದು. ಯಾಕಂದರೆ ಜೀವನ ಹೇಳುವಂಥದ್ದು ಕ್ಷಣಕ್ಕೂ ಕೂಡ ಬದಲಾವಣೆ ಆಗ್ತಾ ಇರ್ತದೆ ಅಲ್ವಾ. ಹಾಗಾಗಿ ಅಂತಹ ಕ್ಷಣಕ್ಕೂ ಕೂಡ ನಶ್ವರವಾದಂಥ ಜೀವನದಲ್ಲಿ ಸಮಯವನ್ನು ವ್ಯರ್ಥ ಮಾಡದೇ ಇದ್ದ ಹಾಗೆ ನಾವು ಮುಂದೆ ಹೋಗಬೇಕು. ಅದು ಕ್ಷಣವನ್ನು ನಾವು ಯೋಚನೆ ಮಾಡ್ತೇವೆ, ನಾಳೆ ಮಾಡಿದ್ರಾಯ್ತು, ನಾಡಿದ್ದು ಮಾಡಿದ್ರಾಯ್ತು, ಹಾಗೆ ಮಾಡಲಿಕ್ಕೆ ಹೋಗಬಾರ್ದು. ಎಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಬಹಳಷ್ಟು ಕ್ಷಣ ಹೇಳುವಂಥದ್ದು ಮುಗಿದು ಹೋದ್ರೆ ಹೋಯಿತು, ನಿನ್ನೆ ಮುಗಿದೋಯ್ತು. ನೋಡ್ತಾ ಇದ್ದಂತೆ ಜನವರಿ ಮಾಸ ಭವಿಷ್ಯ, ಯುಗಾದಿ ಮಾಸ ಭವಿಷ್ಯ, ಈಗ ನೋಡ್ತಾ ಸೆಪ್ಟೆಂಬರ್ ಮಾಸ ಭವಿಷ್ಯ ಶುರು ಮಾಡಿದ್ದೇವೆ. ಎಷ್ಟು ಬೇಗನೆ ಸಮಯ ಹೋಗ್ತದೆ ಅಲ್ವಾ. ನೋಡ್ತಾ ಇದ್ದಂತೆ ನಮ್ಮ ಕೈಲಿ ಏನು ಸಾಧನೆ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇರುತ್ತೆ, ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಹಾಗಾಗಿ ಆದಷ್ಟು ಗಮನಿಸಬೇಕು, ಸಮಯವನ್ನು ಕೂಡ ಹಿಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂದರೆ ಹತ್ತಿರಕ್ಕೆ ಹೋಗುವಂಥ ಒಂದು ಪ್ರಯತ್ನ ಮಾಡಬೇಕು. ಇನ್ನು ಸಪ್ತಮ ರಾಶಿ ಶನೇಶ್ವರನು, ಸ್ವಲ್ಪ ಕಬ್ಬಿಣದ ವ್ಯಾಪಾರ ವ್ಯವಹಾರ ಮಾಡೋರು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ಎರಡನೇದಾಗಿ ನೀರಿನ ವ್ಯಾಪಾರ ವ್ಯವಹಾರ ಮಾಡೋರು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಹಾಗೆ ಮೂರನೇದಾಗಿ ಕುಜನು ಗುರುವಿನ ಜೊತೆಗಿದ್ದಾನೆ. ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರಿಗೆಲ್ಲೋ ಒಂದು ಕಡೆಗೆ ಲಾಭಾಂಶ ಆಗುವ ಕಾಣಿಸುತ್ತೆ, ಆದರೆ ತುಂಬ ಜಾಗ್ರತೆಯಿಂದ ಮಾಡಬೇಕು ಕೆಲಸ. ಕೆಲವೊಂದು ಸಲ ತಪ್ಪಾಗಿಬಿಡುತ್ತೆ, ಪೇಪರು ಚೆನ್ನಾಗಿ ಅನಿಸುತ್ತೆ, ಅದರಲ್ಲೂ ಹೋದರೆ ಏನೂ ಇರುವುದಿಲ್ಲ, ತೊಂದರೆ ಆಗಿಬಿಡುತ್ತೆ. ಹಾಗಾಗಿ ತುಂಬ ಸೂಕ್ಷ್ಮವಾಗಿ ಗಮನಿಸಿ. ಯಾಕಂದರೆ ಈ ರಾಶಿಯವರು ಕೋರ್ಟು, ಕಚೇರಿ, ಕಾನೂನು, ಸಲಹೆ, ಇನ್ನೊಬ್ಬರಿಗೆ ಹೇಳುವಂಥದ್ದು, ಇನ್ನೊಬ್ಬರಿಗೆ ಮಾರ್ಗದರ್ಶನ ಕೊಡುವಂಥದ್ದು, ಸೇವೆ ವಾಪಸ್ ಮಾಡಿರುವಂಥದ್ದು, ದೊಡ್ಡ ಅಧಿಕಾರಿ ವರ್ಗದವರು ಹೀಗೆಲ್ಲ ಇರ್ತೀರಿ ನೀವು. ಹಾಗಾಗಿ ನಿಮ್ಮ ಮಾರ್ಗದರ್ಶನ ಎಲ್ಲರಿಗೂ ಕೂಡ ಬೇಕಾಗಿದೆ. ಯಾಕಂದರೆ ಇದು ಬುಧನ ರಾಶಿ, ಜ್ಞಾನದ ರಾಶಿ. ನಿಮ್ಮಲ್ಲಿ ಬಹಳಷ್ಟು ಜ್ಞಾನ ಇದೆ, ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ಹೆಲ್ಪ್ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇದೆ. ಹಾಗಾಗಿ ಕೆಲವೊಂದು ಸಲ ನಾವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬೇಕು ಅಂದ್ಕೊಳ್ತೇವೆ, ಆದರೆ ಹೆಲ್ಪ್ ಮಾಡಲಿಕ್ಕೆ ಆಗೋದಿಲ್ಲ. ಕಾರಣ ನಿಮಿತ್ತ ಏನಂತಂದರೆ ಆವಾಗ ಸಮಯಕ್ಕೆ ಏನೋ ಒಂದು ಅನಿವಾರ್ಯವೋ ತೊಂದರೆಯೋ ಬಂದುಬಿಡುತ್ತೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಜೀವನ ನೀವು ಬಹಳ ಸೂಕ್ಷ್ಮವಾಗಿ ಪ್ರಯತ್ನಗಳನ್ನು ಮಾಡಿಕೊಡಿ. ಇನ್ನು 12ನೇ ರಾಶಿ ಕೇತು, ಒಂದು 5-6 ವಿಷಯದ ತಂದೆಯ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ಹಣಕಾಸಿನ ವಿಷಯದಲ್ಲೂ ಈ ತಿಂಗಳಲ್ಲಿ ಬರುತ್ತೆ ಎಂಬುದನ್ನು ಕೂಡ ಗಮನಿಸಬೇಕು. ಹಾಗಂತೇಳಿ ಬಹಳಷ್ಟು ಖರ್ಚು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ವಿವಾಹಾದಿ ಮಂಗಲ ಕಾರ್ಯಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರಿ. ಶುಕ್ರ ಒಬ್ಬನು ಕೂತಿದ್ದಾನೆ, ಶುಕ್ರ 2ನೇ ರಾಶಿಯಲ್ಲಿದ್ದಾನೆ. ಹಾಗೆ ಎಲ್ಲೋ ಒಂದು ಕಡೆ ಮಂಗಲ ಕಾರ್ಯಗಳು, ಎಲ್ಲೋ ಒಂದು ಕಡೆಗೆ ಒಂದು ಉತ್ತಮವಾದಂಥ ಫಲಿತಾಂಶ ಸಿಗುವಂಥ ಚಾನ್ಸಸ್ ಇದೆ. ನಾವು ನೋಡ್ತಾ ಇರ್ತೇವೆ, ಏನು ಕೆಲಸ ಮಾಡಿದ್ರೂ ಅಭಿವೃದ್ಧಿ ಆಗೋದಿಲ್ಲ. ವಿವಾಹಕ್ಕೆ 10 ಕಡೆ ಹುಡುಕ್ತಾ ಇದ್ದಾನೆ, ಎಲ್ಲ ಪ್ರೊಫೈಲ್ ಆಗ್ತಾ ಇದ್ದಾನೆ, ಯಾವುದು ಆಗ್ತಾ ಇಲ್ಲ ಅಂತ ಅಂದ್ಕೊಳ್ತಾ ಇರ್ತೀರಿ. ಅದರೆಲ್ಲೋ ಒಂದು ಕಡೆ ಆಗುವಂಥ ಅವಕಾಶಗಳು, ಮದುವೆ ಹೊಂದಾಣಿಕೆ ಸಿಗುವಂಥದ್ದು ಅವಕಾಶ ಆಗುವಂಥದ್ದು ಹೀಗೆಲ್ಲ ಆಗ್ತದೆ ಅಲ್ವಾ. ಹಾಗಾಗಿ ಜೀವನದಲ್ಲಿ ನಾವು ಯಾವುದೂ ಆಗೋದೇ ಇಲ್ಲ, ಯಾವುದೂ ಸಿಗೋದೇ ಇಲ್ಲ, ಹೀಗೆ ಯೋಚನೆ ಮಾಡಿಕೊಳ್ಳುವಂಥದ್ದು ಬೇಡ. ನಮ್ಮ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇರುವ, ಅದಕ್ಕೆ ಬೇಸರ ಮಾಡಿಕೊಳ್ಳುವಂಥದ್ದು ಬೇಡ. ಹಾಗೆ ಕೊನೆಯಲ್ಲಿ ಒಂದು 5-6 ವಿಷಯ ಹೇಳ್ತೇನೆ ಅಂತಂದೆ. ಏನಪ್ಪ ಕನ್ಯಾ ರಾಶಿಯವರಿಗೆ ಅಂತಂದರೆ, ಒಂದನೇದಾಗಿ ನೋಡಿ, ನಿಮ್ಮ ಬಗ್ಗೆ ಜನಕ್ಕೆ ಬಹಳಷ್ಟು ಗೌರವ ಇದೆ. ಹಾಗಾಗಿ ಈ ಗೌರವವನ್ನು ಉಳಿಸುವಂತಹ, ಬೆಳೆಸುವಂತಹ ಪ್ರಯತ್ನ ನಿಮ್ಮಲ್ಲೇ ಇರುತ್ತೆ. ಕೆಲವೊಂದಷ್ಟು
ಅವಸರದಿಂದ ತೊಂದರೆ ಆಗಬಹುದು ಈ ತಿಂಗಳಲ್ಲಿ. ಅಂದರೆ ಕೆಲವು ಸಲ ವೇಟ್ ಮಾಡಬೇಕಾಗತ್ತೆ. ಹಾಗಾಗಿ ಅವಸರ ಪಟ್ಟರೆ ಕೆಲವೊಂದಷ್ಟು ಅವಸರವೇ ಅಪಾಯಕ್ಕೆ ಕಾರಣ ಹೇಳ್ತಾರೆ. ನಿಮ್ಮ ಜೀವನದಲ್ಲಿ ಎಡಗಿ ಬೀಳುವಂಥ ಸಾಧ್ಯತೆಗಳಿದೆ. ಹಾಗೆ ಎರಡನೇದಾಗಿ ದಿಢೀರ್ನೇ ಬಿಸ್ನೆಸ್ ಮಾಡಬೇಕು, ದಿಢೀರ್ನೇ ಎಲ್ಲೋ ಒಂದು ಕಡೆಗೆ ಹೋಗಿಬಿಡಬೇಕು, ಹೂಡಿಕೆ ಮಾಡಬೇಕು ಅಂತೇಳಿ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಹಂತವಾಗಿ ಪ್ರಯತ್ನ ಮಾಡ್ತಾ ಇರಿ. ಯಾಕಂದರೆ ಒಂದೇ ಸಲ ಎಷ್ಟೋ ಜನರನ್ನು ನೋಡ್ತೇವೆ, ಉದ್ಯೋಗ ಮಾಡ್ತಾ ಇರ್ತಾರೆ, ಲಕ್ಷಾಂತರ ರೂಪಾಯಿ ಸಂಬಳ ಬರ್ತಾ ಇರುತ್ತೆ, ದಿಢೀರ್ನೇ ಉದ್ಯೋಗಕ್ಕೆ ರಾಜೀನಾಮೆ ಕೊಡ್ತಾರೆ, ಹೋಗಿ ಬಿಸ್ನೆಸ್ಸನ್ನು ಮಾಡ್ತಾರೆ. ಈ ಕಡೆ ಉದ್ಯೋಗವು ನಿಂತೋಯ್ತು, ಬಿಸ್ನೆಸ್ಸು ಅಭಿವೃದ್ಧಿ ಇಲ್ಲ, ಎರಡೂ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಆಗ್ತಾ ಹೋಗುತ್ತೆ. ಹಾಗಾಗಿ ಏನೇ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಿ, ತಕ್ಕ ಮಟ್ಟಿಗೆ ಸ್ವಲ್ಪ ಜಾತಕವನ್ನು ನೋಡಿಕೊಂಡು ಯಾವ ದಶಾಭುಕ್ತಿಗಳಿದೆ, ನನಗೆ ಸ್ವಲ್ಪ ಪೂರಕವಾಗಿದೆಯಾ, ಸಪೋರ್ಟ್ ಇದೆಯಾ ಎಂಬುದನ್ನು ಕೂಡ ತಿಳ್ಕೊಂಡು ಪ್ರಯತ್ನ ಮಾಡಿ. ನಾಲ್ಕನೇದಾಗಿ ಗೃಹಿಣಿಯರು ಬಹಳ ಜಾಗ್ರತೆ. ಮನೇಲಿ ಆ ಕೆಲಸ ಮಾಡ್ತೇನೆ, ಈ ಕೆಲಸ ಮಾಡ್ತೇನೆ, ಹಾಗೆ ಹೀಗೆ ಅಂಥೇಳಿ ಕೆಲವೊಂದಷ್ಟು ಕಳ್ಕೊಳ್ಳುವಂತಹ ಪ್ರಯತ್ನಗಳಾಗುತ್ತೆ. ಇವತ್ತು ನೋಡ್ತೇವೆ ನಾವು ತುಂಬ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಎಲ್ಲೆಲ್ಲೋ ಒಂದು ಕಡೆಗೆ ತುಂಬ ಇಂಟ್ರೆಸ್ಟ್ ಬರುತ್ತೆ ಅಂತೇಳಿ ಕಳ್ಕೊಳ್ಳುವಂತಹದ್ದಾಗುತ್ತೆ. ಹಾಗಾಗಿ ಗೃಹಿಣಿ ತುಂಬ ಜಾಗ್ರತೆ ವಹಿಸ್ಕೊಳ್ಳಿ. ನಾವು ಹೀಗೆ ಮಾಡಿದ್ರೆ ಹೇಗೆ ಹೇಳೋದನ್ನು ಸಮಾಲೋಚನೆಯನ್ನು ಮಾಡಿಕೊಡಿ. ದಿಢೀರ ಏನೋ ಒಂದು ತೀರ್ಮಾನ ತೆಗೆದುಕೊಂಡ್ರೆ ನಾಳೆಗೆ ಯಾರೂ ಕೂಡ ಹೆಲ್ಪ್ ಮಾಡಲಿಕ್ಕೆ ಬರಲ್ಲ. ಹಾಗೆ ಐದನೇದಾಗಿ ಮಕ್ಕಳ ವಿಷಯದಲ್ಲಿ ತುಂಬ ತಲೆ ಕೆಡಿಸ್ಕೊಳ್ತಾ ಇದ್ದೀರಿ ನೀವು. ಯಾಕಂದರೆ ಕನ್ಯಾ ರಾಶಿಯವರಿಗೆ ಏನಾಗಿದೆ ಅಂತಂದರೆ ಪಂಚಮಾಧಿಪತಿ ಶನಿ ಸಪ್ತಮದಲ್ಲಿ ಕೂತಿದ್ದಾನೆ. ಹಾಗಾಗಿ ಸ್ವಲ್ಪ ತಂದೆ ಮಕ್ಕಳಿಗೆ ಸ್ವಲ್ಪ ವೈರವಾದಂಥ ಭಾವನೆ ಬರುವಂಥದ್ದು, ಮಕ್ಕಳಲ್ಲಿರುವಂಥ ತಂದೆ ತಾಯಿಗಳಾಗಲ್ಲ, ತಂದೆ ತಾಯಿಗಳಿರುವಂಥದ್ದು ಮಕ್ಕಳಿಗೆ ಆಗದೇ ಇರುವಂತಹ ಒಂದು ಮನಸ್ಥಿತಿಯ ವ್ಯತ್ಯಾಸಗಳಾಗ್ತಾ ಇರುವಂಥದ್ದು. ಹಾಗಾಗಿ ನಾವೇ ಬಹಳಷ್ಟು ವಿಷಯದಲ್ಲಿ ಸಮಾಧಾನ ತೆಗೆದುಕೊಳ್ಬೇಕು. ಚಿಕ್ಕ ಮಕ್ಕಳಿಗೆ ಕೂರಿಸಿ ಹೇಳುವಂಥ ಪ್ರಯತ್ನವನ್ನು ಮಾಡಬೇಕು. ಯಾಕಂದರೆ ಬಹಳ ಮಕ್ಕಳ ಮನಸ್ಸು ಬಹಳ ಮೃದುವಾಗಿರುತ್ತೆ. ನಾವು ಬಹಳಷ್ಟು ನೋಡ್ತೇವೆ, ಭಾಳಷ್ಟು ಒತ್ತಡ, ಭಾಳಷ್ಟು ಇವತ್ತಿನ ಕಾಲಕ್ಕನಕ AI ಬಂದು ನೋಡಿ ಏನೇನೋ ಆಗ್ತಾ ಇದೆ. ಹಾಗಾಗಿ ನಾವು ಎಲ್ಲದಕ್ಕೂ ಕೂಡ ಹೊಂದಾಣಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಕೆಲವು ಜನಕ್ಕೆ ಬೇಗನೆ ಬರುತ್ತೆ, ಕೆಲವು ಜನ ಏನೋ ಮಾರ್ಕ್ಸ್ ಕಡಿಮೆ ತೆಗೆದುಕೊಂಬಂದ ತಕ್ಷಣವೇ ನಿನ್ನ ಜೀವನದಲ್ಲಿ ಏನೂ ಆಗೋದೇ ಇಲ್ಲ ಹೇಳುವಂಥದ್ದನ್ನು ತುಂಬಬಾರದು. ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಚೆನ್ನಾಗಿರುವಂತಹ ಜೀವನ ಅವಕಾಶಗಳಿದೆ, ಚೆನ್ನಾಗಿ ಓದುವ ಅವಕಾಶಗಳಾಗುತ್ತೆ, ಇವತ್ತಾಗಿಲ್ಲ ನಾಳೆಗೆ ಅದನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ ಹೇಳುವಂತಹ ಮನಸ್ಸನ್ನು, ಧೈರ್ಯವನ್ನು ತುಂಬಬೇಕು. ಹಾಗಾಗಿ ಎಷ್ಟೋ ಜನ ಇವತ್ತು ನಾವು ನೋಡ್ತಾ ಇರ್ತೇವೆ, 1-2 ಮಾರ್ಕ್ಸ್ ಕಡಿಮೆ ಬರುತ್ತೆ, ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಕೂಡ ನಾವು ಗಮನಿಸ್ತೇವೆ. ಹಾಗಾಗಿ ಜೀವನದಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಇನ್ನೊಬ್ಬರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಹೇಗೆ ಮಾಡಿದ್ರೆ ಒಂದು ಉತ್ತಮವಾದಂತಹ ಒಂದು ಫಲ ಮತ್ತು ಪರಿಣಾಮಗಳು ಬರಬಹುದು ಎಂಬುದನ್ನು ಗಮನಿಸಬೇಕು. ಮಕ್ಕಳ ಮೇಲೆ ತುಂಬ ವ್ಯತ್ಯಾಸ, ತುಂಬ ಒತ್ತಡ ಇಂಥ ಹಾಕುವಂಥ ಪರಿಸ್ಥಿತಿ ಆಗಿದೆ. ಹಾಗಾಗಿ ಅದು ಮಾಡುವಂಥದ್ದು ಬೇಡ. ಒಟ್ಟಿನಲ್ಲಿ ನಾವು ನಮ್ಮ ಕರ್ತವ್ಯದ ಬಗ್ಗೆ ಜಾಸ್ತಿ ಪ್ರಯತ್ನ ಮಾಡ್ತಾ ಭಗವಂತನಲ್ಲಿ ಬೇಡ್ಕೊಳ್ಳೋಣ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಅಂಥವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ ಅಂತ ಹೇಳ್ತಾ ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಗಮನಿಸೋಣ. ನೋಡಿ, ನಕ್ಷತ್ರ ಪರಿಹಾರಗಳು ಏನಪ್ಪ ಅಂತಂದರೆ, ಒಂದನೇದಾಗಿ ಉತ್ತರ ನಕ್ಷತ್ರ 2, 3, 4ನೇ ಪಾದ. ನೋಡಿ, 14ನೇ ತಾರೀಕಿಗೆ ಗಣೇಶನ ಹಬ್ಬ ಇದೆ. ಗಣೇಶನ ಹಬ್ಬದ ದಿವಸ ಗಣೇಶನನ್ನು ಭಕ್ತಿಯಿಂದ ಬೇಡ್ಕೊಳ್ಳಿ. ಹೇ ಮಹಾಗಣಪತಿ, ನನಗೆ ಏನು ನೀನು ಕೊಡ್ತೀಯೋ ನೀನು ಕೊಡು, ನನ್ನ ಕೈಯಲ್ಲಿ ಏನಿಲ್ಲ, ನಾನು ಹೇಳುವಂಥದ್ದು ಏನಿಲ್ಲ ಅಂಥೇಳಿ ಶರಣಾಗತಿ ಆಗಿಬಿಡಿ. ಶರಣಾಗತಿ ಆದರೆ ಗಣಪತಿ ಎಲ್ಲವನ್ನು ಕೂಡ ಕೊಡ್ತಾನೆ. ಹೌದು ಇದು ಅಂತೇನಿಲ್ಲ, ಎಲ್ಲವನ್ನು ಕೂಡ ಗಣಪತಿ ಅನುಗ್ರಹ ಮಾಡುತ್ತಾನೆ, ಒಳ್ಳೆಯದಾಗ್ತದೆ. ಇನ್ನು ಹಸ್ತ ನಕ್ಷತ್ರದವರು ಆ ದಿವಸ ಗಮನ ಇಟ್ಕೊಳ್ಳಿ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಉಪವಾಸ ನಿಮ್ಮ ಕೈಯಲ್ಲಿ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಗರಿಕೆಯನ್ನು ಗಣಪತಿ ಸಮರ್ಪಣೆ ಮಾಡಿ, ಮಹಾಗಣಪತಿ ಎಲ್ಲ ನಿನಗೆ ಸಮರ್ಪಣೆ ಮಾಡಿದ್ದೇನೆ ಹೇಳುವುದನ್ನು ಗಕಾರ ಸಹಸ್ರನಾಮ ಅಂತಿದೆ, ಜ್ಞಾಪಕ ಆದರೆ ಹಸ್ತ ನಕ್ಷತ್ರದವರು 1000 ಗರಿಕೆಯನ್ನು ಗಣಪತಿಗೆ ಅರ್ಚನೆ ಮಾಡಿಸಿ, ಅದರಿಂದ ಬಹಳ ಶುಭವಾಗ್ತದೆ. ಒಂದು ಚಿತ್ತಾ ನಕ್ಷತ್ರ ಅಂತಂದರೆ ಗಣಪತಿಯ ನಕ್ಷತ್ರವೇ. ಹಾಗಾಗಿ ಎಲ್ಲೆಲ್ಲಿ ಮೋದಕ, ಕಡುಬು ಹೀಗೆ ಗಣಪತಿಗೆ ನೈವೇದ್ಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಗಣಪತಿಗೆ ಭಕ್ತಿಯಿಂದ ನೀವು ಸಮರ್ಪಣೆ ಮಾಡಿ. ಯೋ ದೂರ್ವಾಂಕುರೈರ್ ಯಜತಿ ಸವೈ ಶ್ರವಣೋಪಮೋ ಭವತಿ, ಯೋ ಲಾಜೈರ್ಯೇತಿ ಸಯಶೋವಾನ್ ಭವತಿ, ಸಮೇಧಾವಾನ್ ಭವತಿ, ಹೀಗೆಲ್ಲ ಫಲಶ್ರುತಿ ಹೇಳ್ತದೆ. ಹಾಗಾಗಿ ಮೋದಕವನ್ನು ಗಣಪತಿಗೆ ಸಮರ್ಪಣೆ ಮಾಡಿದರೆ ಸಸರ್ವಂ ಲಭತೆ ಎಂಬುದಾಗಿ ಹೇಳಿದ್ದಾರೆ. ಆ ಮಹಾಗಣಪತಿಯು ಎಲ್ಲರಿಗೂ ಕೂಡ ಸಮೃದ್ಧಿಯನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.